ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೇನು ಬರತಿಂಗಳೇ ವರಮಹಾಲಕ್ಷ್ಮಿ ಹಬ್ಬ. ಸೊ ನನ್ನ ಚಾನಲಲ್ಲಿ ನಾನು 3ರಿಂದ 4 ಥರ ಲಕ್ಷ್ಮೀ ತಾಯಿನ ಯಾವ ರೀತಿ ಅಂದರೆ ಇದು ಬೆಳ್ಳಿ ಮುಖವಾಡದ ಲಕ್ಷ್ಮೀ ತಾಯಿ, ಇದನ್ನು ಯಾವ ರೀತಿ ಅಲಂಕಾರ ಮಾಡೋದು ವಿಭಿನ್ನವಾಗಿ ಅಂತ ನನ್ನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟು ವಿಡಿಯೋ ಆಗಿರುತ್ತೆ. ಬನ್ನಿ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ಒಂದು ಸಲ ನೋಡಿ. ತುಂಬ ಟ್ರೆಡಿಷ್ನಲ್ ಆಗಿ ಬರೀ ಶ್ರೀಗಂಧ ಮತ್ತು ಕುಂಕುಮದಿಂದ ಲಿಪ್ಸ್ಟಿಕ್ ಆಗಿರ್ಬೋದು, ತಾಯಿಗೆ ಹಣೆಪುಟ್ಟಾಗಿರ್ಬೋದು ಮಾಡಿದ್ದೀನಿ. ಸೊ ತುಂಬ ಟ್ರೆಡಿಷ್ನಲ್ ಆಗಿ ಬರೀ ರೂಬಿ ಮತ್ತು ಮುತ್ತಲ್ಲಿ ಅಲಂಕಾರ ಮಾಡಿದ್ದೀನಿ ತಾಯಿನ. ಬನ್ನಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ವೆಲ್ಕಮ್ ಟು ಮೈ ಚಾನಲ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬರೀ ರೂಬಿ ಮತ್ತು ಪಚ್ಚೆ ಮತ್ತು ಮುತ್ತಲ್ಲಿ ಅಲಂಕಾರ ಮಾಡಿರೋ ತಾಯಿ ಇವತ್ತಿನ ವಿಡಿಯೋಲಿ. ಓಕೆನಾ, ಬರ್ತಾ ಬರ್ತಾ ಬೇರೆ ಬೇರೆ ಒಡವೆಗಳಲ್ಲಿ ಅಲಂಕಾರ ಮಾಡೋಣ ತಾಯಿನ. ಸೊ ಇವತ್ತಿನ ಗೆಟಪ್ ಯಾವ ರೀತಿ ಇದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ ತಾಯಿನ ನೋಡೋಕ್ಕೆ, 2 ಕಣ್ಣು ಸಾಲದು. ಇದಕ್ಕೆ ಮಾಮೂಲಿ ನಾನು ಕಿರೀಟ ಇಟ್ಟಿದ್ದೀನಿ. ಕಿರೀಟ ಬೇಕಾದರೆ ನನಗೆ ಹೇಳಿ, ಹತ್ರದಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಫಸ್ಟು ನೀಟಾಗಿ ಎಲ್ಲ ಶುಭ್ರವಾಗಿ ತೊಳ್ಕೊಂಡು ಅಮ್ಮನ್ನ, ಇದರಲ್ಲಿ ನಾನು ಕೋಲ್ಗೇಟ್ ಪೌಡ್ರ್ ಬರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಬೆಳ್ಳಿ ಪಾತ್ರೆಗಳನ್ನ ಆದಷ್ಟು ನೀರು ಉಪಯೋಗಿಸಿ ತೊಳ್ಕೊಳ್ಳಿ. ಇಲ್ಲ ಶ್ರೀಗಂಧನ ನಾನು ಸ್ವಲ್ಪ ಇಯರ್ಬಡ್ ಇದೆಯಲ್ಲ, ನಾನು ಇಯರ್ಬಡ್ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇದು ಬಂದುಬಿಟ್ಟು ಮಾಮೂಲಿ ಟೂತ್ ಪಿಕ್ ಇದೆಯಲ್ಲ, ಟೂತ್ ಪಿಕ್ಗೆ ನಾನು ಮನೇಲಿ ಹತ್ತಿ ತಂದಿರ್ತೀವಲ್ಲ ಇದು ಮಾಡೋಕ್ಕೆ, ಬತ್ತಿ ಎಲ್ಲ ಮಾಡ್ಕೊಳ್ಳೋಕ್ಕೆ, ಆ ಹತ್ತಿಲಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಇದು ಯೂಸ್ ಮಾಡ್ತಾಯಿಲ್ಲ, ಇಯರ್ಬಡ್ ಯೂಸ್ ಮಾಡ್ತಾಯಿಲ್ಲ. ಇಯರ್ಬಡ್ ಥರನೇ ಮಾಡ್ಕೊಂಡಿದ್ದೀನಿ ನೋಡಿ. ದಪ್ಪ ಕಾಣುತ್ತೆ ನಿಮ್ಗಲ್ಲಿ ಹತ್ತಿ, ಅದು ಆದಷ್ಟು ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಶ್ರೀಗಂಧ ಹಚ್ಕೊಳ್ತಿದ್ದೀನಿ. ಹಣೆಗೆ, ನೆತ್ತಿಗೆ ಕುಂಕುಮ ಮತ್ತು ಇಲ್ಲಿ ಶ್ರೀಗಂಧ ನೀಟಾಗಿ ಹಚ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅಮ್ಮನಂತೂ 2 ಕಣ್ಣು ಸಾಲದು ನೋಡೋಕ್ಕೆ. ಸೊ ಇದಕ್ಕೊಂದು ದೃಷ್ಟಿ ಬೊಟ್ಟು ಇಟ್ಟಿರಲಿಲ್ಲ ನಾನು. ವಿಡಿಯೋ ಎಲ್ಲ ಆದಮೇಲೆ ಒಂದು ದೃಷ್ಟಿ ಬೊಟ್ಟು ಇಟ್ಟಿದ್ದೀನಿ ನೋಡಿ. ಈ ಥರ ಒಂದಕ್ಕೊಂದು ನೀಟಾಗಿ ಕುಂಕುಮ, ಎಷ್ಟು ಚೆನ್ನಾಗಿ ನಾವು ಶ್ರೀಗಂಧ ಹಚ್ತೀವೋ ಅಷ್ಟು ಚೆನ್ನಾಗಿ ಕುಂಕುಮ ಇಡೋಣ. ಸೊ ನನ್ನ ತಮ್ನೇಲಲ್ಲಿ ಏನು ಇದು ದೃಷ್ಟಿ ಬೊಟ್ಟು ಇಡೋದು ಮರ್ತೋಗಿದೆ ಫ್ರೆಂಡ್ಸ್. ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ತಮ್ನೇಲ್ ಹಾಕುವಾಗ ಅಮ್ಮನಿಗೆ ದೃಷ್ಟಿ ಬೊಟ್ಟಿಟ್ಟಿರುತ್ತೆ ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಸೊ ಈ ಥರ ಶ್ರೀಗಂಧ ಇಟ್ಬಿಟ್ಟು ಪುಡಿ ಕುಂಕುಮನ ಓಕೆನಾ ಇಡೋಣ. ಕೆಲವರು ನೇಲ್ ಪಾಲಿಷ್ ಇಡ್ತಾರೆ, ಕೆಲವರು ಲಿಪ್ಸ್ಟಿಕ್ ಹಾಕ್ತಾರೆ. ಬಟ್ ಅದೆಲ್ಲ ಹಾಕೋದು ನನಗೆ ಪರ್ಸ್ನಲಾಗಿ ಇಷ್ಟ ಇಲ್ಲ. ಸೊ ಐಲೈನರು ಅಷ್ಟೇ, ನಾನು ಬಳಸಿರೋ ಐಲೈನರು ಹೊಸದಾಗಿ ತೊಗೊಂಡು ಬಂದಿರೋದು, ಅಮ್ಮನಿಗೆ ಅಂತಲೇ ಇಟ್ಟಿರೋದು. ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಅಲಂಕಾರ ಮಾಡ್ತೀವಿ ನೋಡಿ, ಆವಾಗ ಆ ಐಬ್ರೋಸ್ನ ಅದೇ ಐಲೈನರ್ನ ಇಡ್ತೀನಿ. ಓಕೆನಾ, ಅದು ಬಿಟ್ಟು ನೇಲ್ ಪಾಲಿಷು ಮತ್ತು ಲಿಪ್ಸ್ಟಿಕ್ ನಾನು ಬಳಸಲ್ಲ. ಲಿಪ್ಸ್ಟಿಕ್ ಜಾಗದಲ್ಲೇ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ನಿಮಗೆ. ಮತ್ತು ಮೂಗ್ನತ್ತು ನೋಡಿ, ಮರಾಠೀಸ್ ಎಲ್ಲ ಹಾಕೊಳ್ತಾರಲ್ಲ ಆ ಥರ ಇಟ್ಟಿದ್ದೀನಿ. ತುಂಬ ವಿಶೇಷವಾಗಿ ಚೆನ್ನಾಗಿದೆ. ಆ ಇಯರಿಂಗ್ಸ್ ಮ್ಯಾಚಿಂಗೆ ನಾನು ಮೂಗ್ನತ್ತನ್ನ ತೊಗೊಂಡಿರೋದು. ಝೂಮ್ ಮಾಡಿ ತೋರಿಸ್ತೀನಿ ತಡೀರಿ ನಿಮಗೆ. ಸೊ ಇವತ್ತಿನ ಅಲಂಕಾರ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ, ಇಷ್ಟ ಆದರೆ ಗೊತ್ತಲ್ಲ. ಇಲ್ಲಿ ನಾನು ಶ್ರೀಗಂಧ ತಗೊಂಡು ಅದನ್ನು ತುಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ತುಟಿಗೆ ನೋಡಿ. ಆದಷ್ಟು ಕೈಯಲ್ಲಿ ಹಾಕ್ಕೊಂಡ್ರೆ ಬೆಟರು. ಇನ್ನು ಮುಖವಾಡ ಸ್ವಲ್ಪ ದೊಡ್ಡದು ಇದ್ದರೆ, ಅಗಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಮಾಡೋಕ್ಕೆ ಅಮ್ಮನಿಗೆ ಅಲಂಕಾರ ನೋಡಿ. ಈ ಥರ ಎಷ್ಟು ಬೇಕೋ ಅಷ್ಟು. ಕೆಲವರು ನೇಲ್ ಪಾಲಿಷ್ ಬಳಸ್ತಾರೆ, ಕೆಲವರು ಹೊಸದು ತಂದು ನೇಲ್ ಪಾಲಿಶು ಅಥವಾ ಲಿಪ್ಸ್ಟಿಕ್ಕು ಬಳಸ್ತಾರೆ. ಬಟ್ ನಾನು ಅದೆರಡೂ ಪ್ರಿಫರ್ ಮಾಡಲ್ಲ. ಆದಷ್ಟು ಕುಂಕುಮ ಇದೆಯಲ್ಲ, ಅಮ್ಮನಿಗೆ ಅರಿಶಿನ ಕುಂಕುಮನೇ ಶ್ರೇಷ್ಠ. ನಾವು ಮಾಡೋರ್ಗೂ ಅದೇ ಶ್ರೇಷ್ಠ. ಸೊ ನಾನು ಆದಷ್ಟು ಕುಂಕುಮನೇ ಬಳಸ್ತೀನಿ. ಈ ಥರ ಕುಂಕುಮ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಓಕೆನಾ, ನೋಡಿ ಈ ಥರ ಬರುತ್ತೆ. ಪುಡಿ ಕುಂಕುಮನೇ ಬಳಸಿ. ಅದು ನೀವು ದೇವ್ರ ಗುಡಲ್ಲಿ ದೇವ್ರ ಮುಂದೆ ಇಟ್ಟಿರೋ ಕುಂಕುಮನೇ ಬಳಸ್ಬೋದು, ಅಥವಾ ಹೊಸ ಪ್ಯಾಕೆಟ್ ತಂದು ಮಾಡ್ತೀನಿ ಅಂದರೂ ಅದು ಸಂತೋಷನೇ. ಈ ಥರ ಎಷ್ಟು ಎಕ್ಸ್ಟ್ರಾ ಇದೆಯೋ ಅದೆಲ್ಲ ತಗೊಂಡ್ಬಿಡ್ತೀನಿ ನೀಟಾಗಿ ನೋಡಿ. ನಾನು ಹೇಳಿದ್ನಲ್ಲ, ಹತ್ತಿ ಇದರಲ್ಲೇ ನಾನು ಇಯರ್ಬಡ್ನ ಮಾಡ್ಕೊಂಡಿರೋದು. ನಾನು ಇಯರ್ಬಡ್ ಅಂಗಡಿಲಿ ಸಿಗುತ್ತಲ್ಲ ಅದನ್ನು ಬಳಸಿಲ್ಲ. ಇದು ಬತ್ತಿ ಎಲ್ಲ ಹೊಸಿತಾರಲ್ಲ ಆ ಹತ್ತಿ ಇದು ನೋಡಿ. ಈ ಥರ ನೀಟಾಗಿ ಆ ಎಕ್ಸ್ಟ್ರಾ ಏನೇನಿದೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನೀಟಾಗಿ ಬಂದುಬಿಡುತ್ತೆ. ಸೊ ಇದಕ್ಕೆ ನಾನು ನೋಡಿ ಶ್ರೀಗಂಧ, ಅಮ್ಮನಿಗೆ ಶ್ರೀಗಂಧ ಇರಲೇಬೇಕಲ್ಲ, ಅಂದರೆ ಅರಿಶಿನ ಹಚ್ತೀವಲ್ಲ, ನಾನು ಶ್ರೀಗಂಧನೇ ಹಚ್ಚಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. 2 ಕಡೆ ಕೆನ್ನೆಗೂ ಶ್ರೀಗಂಧ ನೀಟಾಗಿ ಹಚ್ಕೊಳ್ಳೋಣ. ಸ್ವಲ್ಪ ಐಲೈನರ್ ಹಾಕಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು, ಯಾಕಂದರೆ ಅದು ಸ್ಪ್ರೆಡ್ ಆಗೋಗುತ್ತೆ. ತಕ್ಷಣ ಒಂದು ಬಟ್ಲಲ್ಲಿ ತಣ್ಣೀರು ಇಟ್ಕೊಳ್ಳಿ, ಒಂದು ಕಡೆ ಕಾಟನ್ ಇಟ್ಕೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಬಿಡಿ. ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಬಿಡಿ, ನೀಟಾಗಿ ಹೊಟ್ಟೋಗುತ್ತೆ. ಒಂದು ಒಗೆದು ಮಡಿ ಮಾಡಿರೋ ಬಟ್ಟೆ ಮೇಲೆ ಅಮ್ಮನ ಅಲಂಕಾರ ಮಾಡಿ. ಓಕೆನಾ, ಎಲ್ಲ ಮಡಿದಿರಬೇಕು. ನಾವು ಹಾಕೋ ಒಡವೆನೂ ಅಷ್ಟೇ ಒಂದು ಸಲ ತೊಳೆದ್ಬಿಟ್ಟು ತಣ್ಣೀರಲ್ಲಿ ಉಪಯೋಗಿಸ್ಕೊಳ್ಳಿ, ಏನೂ ಆಗೋಲ್ಲ. ನೋಡಿ ಐಲೈನರ್ ಹಾಕುವಾಗ ಸ್ವಲ್ಪ ನೀಟಾಗಿ ಈ ಕಡೆ ಮತ್ತು ಆ ಕಡೆ
ಇನ್ನೂ ಬೇಕು ಅಂದರೆ ಸ್ವಲ್ಪ ಡಾರ್ಕರ್ ಶೇಡಲ್ಲೂ ಹಾಕ್ಕೊಂಡು ಇಡ್ಬೋದು. ನೋಡಿ ಈ ಥರ. ನೋಡಿ ಈ ಥರ ಐಲೈನರ್ನ ನೀವು ಲೈಟಾಗಿ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಮೀಡಿಯಮ್ ಡಾರ್ಕಾಗಿ ಹಾಕಿದ್ದೀನಿ. ಮೀಡಿಯಮ್ ಡಾರ್ಕಾಗಿ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ನೋಡಿ ಈ ಥರ ಎರಡು ಕಡೆನೂ ಆ ಒಬ್ಬುಗೆ ನಾನು ಇಲ್ಲಿ ಐಬ್ರೋಸ್ನ ತಗೊಂಡು, ಅಂದರೆ ಐಬ್ರೋಸ್ಗೆ ಈಗ ಹಾಕ್ತಾಯಿದ್ದೀನಿ. ಐಲೈನರ್ ಹಾಕಿದ್ದೀನಿ. ಐಲೈನರಲ್ಲಿ ಐಲ್ಯಾಶಸ್ ಎರಡು ಕಡೆನೂ ಹಾಕಿದ್ದೀನಿ. ಈಗ ಕಣ್ಣಿನ ರೆಪ್ಪೆಗೆ ಮೇಲ್ಗಡೆ ಭಾಗ ಮತ್ತು ಕೆಳಗಡೆ ಭಾಗ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಒಳ್ಳೆ ಮೀನಿನ ಕಣ್ಣು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬೇಡ ಅಂದರೆ ನೀವು ಕಪ್ಪು ಪೆನ್ಸಿಲ್ ಬರುತ್ತೆ ನೋಡಿ, ಐ ಪೆನ್ಸಿಲ್ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ಮತ್ತು ಐಲೈನರ್ ಏನಾದ್ರು ಸ್ಪ್ರೆಡ್ ಆಗುತ್ತೆ ಅಂತ ಏನಾದ್ರು ನಿಮಗೆ ಡೌಟ್ ಇತ್ತು ಅಂದರೆ ಅದನ್ನು ಮಾಡ್ಬೋದು. ನನ್ನ ಪ್ರಕಾರ ಏನೂ ಸ್ಪ್ರೆಡ್ ಆಗೋಲ್ಲ. ಬಟ್ ಇನ್ನೂ ಡೌಟ್ ಇರೋರಿಗೆ ಅಯ್ಯೋ ಹಾಳಾಗೋಗ್ಬಿಡುತ್ತೆ ಅಂದರೆ ಪೆನ್ಸಿಲ್ ಸಹ ಯೂಸ್ ಮಾಡ್ಬೋದು. ಬಟ್ ಪೆನ್ಸಿಲಲ್ಲಿ ಬರುತ್ತೋ ಇಲ್ವೋ ನನಗೆ ಡೌಟ್ ಇದೆ ಫ್ರೆಂಡ್ಸ್. ನೋಡಿ ಎರಡಕ್ಕೂ ಉಬ್ಬೆಲ್ಲ ಇಟ್ಬಿಟ್ಟು ನೋಡಿ ಈ ಥರ ಒಂದೊಂದು ಡಾಟ್ ಇಟ್ಬಿಟ್ಟು, ಇದಾದಷ್ಟು ನಿಧಾನಕ್ಕೆ ಮಾಡಬೇಕು. ಅರ್ಜೆಂಟಲ್ಲಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ನಮಗೆ. ಸೊ ಮಧ್ಯ ಹಣೆ ಬೊಟ್ಟಿಟ್ಟಿರೋದು ತುಂಬ ಲಕ್ಷಣವಾಗಿ ಕಾಣುತ್ತೆ ನೋಡಿ. ಈ ಥರ ಒಂದೊಂದು ಡಾಟ್ ಇಟ್ಬಿಟ್ಟು ಫಸ್ಟು ನೋಡಿ ಇಯರಿಂಗ್ಸ್ ಹಾಕುವಾಗ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳೋಣ. ನೋಡಿ ಈ ಥರ ಎತ್ಬಿಟ್ಟು ಒಂದು ಸಲ ನೀಟಾಗಿ ಅದನ್ನು ಫಿಕ್ಸ್ ಮಾಡ್ಕೊಂಡು, ಒಂದು ಕಡೆ ಫಿಕ್ಸ್ ಮಾಡಿದ್ದೀನಿ, ಇನ್ನೊಂದು ಕಡೆನೂ ಫಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಫಿಕ್ಸ್ ಮಾಡ್ಕೊಂಡು, ಯಾಕಂದರೆ ಕೀಟ ಇದೆ, ಈ ಕಡೆ ಕುಂಕುಮ ಎಲ್ಲ ಇದೆ. ಮತ್ತು ನೋಡಿ ಮೂಗ್ನತ್ತು ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ನಾನು ಹೇಳ್ದಂಗೆ ಆದಷ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮವರು. ಸೊ ನೋಡಿ ಯಾವ ರೀತಿ ಇದೆ ಅಲಂಕಾರ ಅಂತ ಒಂದು ಕ್ಲೋಸಪ್ ವ್ಯೂ ಹಾಕ್ತೀನಿ ನೋಡ್ಬಿಡಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಲಕ್ಷ್ಮೀ ಮುಖವಾಡ ಇಟ್ಬಿಟ್ಟು ಅಮ್ಮನವ್ರನ್ನ ಕೂರಿಸ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬರ ವ್ರತ ಮಾಡ್ತಾರೆ. ಸೊ ಅಂಥವ್ರಿಗೆ ನನ್ನ ಚಾನಲಲ್ಲಿ ದಿನ ಒಂದೊಂದು ಥರ ಅಲಂಕಾರ ನಾನು ತೋರ್ಸೋಕ್ಕೆ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ನಾನು ಒಂದೊಂದು ಸಲ ಹಬ್ಬಕ್ಕೂ ಒಂದೊಂದು ಥರ ಅಲಂಕಾರ ಮಾಡ್ತೀನಿ ಅಮ್ಮನವ್ರಿಗೆ. ಸೊ ನಾಳೆ ವಿಶೇಷವಾಗಿ ಇನ್ನೊಂದು ಅಮ್ಮನವ್ರದ್ದು ವಿಗ್ರಹ ಬರುತ್ತೆ. ದಯವಿಟ್ಟು ವಾಚ್ ಮಾಡಿ ಯಾವ್ಯಾವ ರೀತಿ ನಾನು ಅದಕ್ಕೆ ಒಡವೆಗಳನ್ನ ಹಾಕಿದ್ದೀನಿ ಅಂತ. ಇವತ್ತು ನಾವು ನೋಡಿದ್ದು ರೂಬಿ ಮತ್ತು ಎಮರಾಲ್ಡ್ ಅಲ್ವಾ, ಕೆಂಪು, ಮುತ್ತು, ಪಚ್ಚೆ ಎಲ್ಲ ಇದೆ. ನಾಳೆ ಮುತ್ತಿಂದೇ ಒಂದು ಮಾಡೋಣ, ಓಕೆನಾ. ಮುತ್ತಿಂದೇ ಒಂದು ಸೆಟ್ ಇದೆ, ಅದನ್ನೇ ಹಾಕಿ ಮಾಡ್ತೀನಿ, ಓಕೆನಾ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.